ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಾರ್ತಿಕ ಸೋಮವಾರದ ಕೊನೆಯ ದಿನದ ಬ್ಲಾಗ್ ಆಗಿರುತ್ತೆ ಇದು. ನಾವು ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು, ಗೀತಕ್ಕ, ದೀಪು ಮತ್ತು ಇನ್ನೊಂದು ಗೀತಕ್ಕ ಅವ್ರ ಮನೇಲಿ ಬಾಡಿಗೆಗಿದ್ದಾರೆ ಅಕ್ಕ, 4 ಜನ ಹೊರಟಿದ್ವಿ. ದೀಪಗಳಂತೂ ಕಾರ್ತಿಕ ಸೋಮವಾರದಲ್ಲಿ ನೋಡೋದೇ ಒಂಥರ ಖುಷಿ. ಎಲ್ಲ ದೇವಸ್ಥಾನದಲ್ಲೂ ಇದೇ ಥರ ದೀಪಗಳು, ತೆಂಗಿನಕಾಯಿ ದೀಪ ಮತ್ತು ಇದು ಬೂದ್ ಕುಂಬಳಕಾಯಿ ದೀಪ, 365 ದೀಪ ಏನು ಬತ್ತಿ ಬರುತ್ತಂತಲ್ಲ ಅದನ್ನೆಲ್ಲ ಹಚ್ಚಿದ್ರು. ನಾವು ಡೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ದಿನ ಅದನ್ನು ಹಚ್ಚಿದ್ರೆ ಎಲ್ಲ ದಿನಕ್ಕೂ ಸಲ್ಲುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾವು ತುಳಸಿ ಹಬ್ಬದ ದಿನ ಊರಲ್ಲಿದ್ದೆ, ಅಲ್ಲೂ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಅಲ್ಲಿ ತುಳಸಿ ಇಲ್ಲದೆ ಇರೋ ಕಾರಣ ನಾನು ಮಾಡಿರಲಿಲ್ಲ. ನಾನು ಎಲ್ಲ ವರ್ಷ ಮಾಡ್ತಿದ್ನಲ್ವ, ನನಗೆ ಏನೋ ಸಮಾಧಾನವೇ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನನಗೆ ಈ ಪಾಟು ನಾನು ಮಾರ್ಬಲಲ್ಲಿ ತೊಗೋಬೇಕು ಅಂತ ಅಂದ್ಕೊತಿದ್ದು. ಮಾರ್ಬಲಲ್ಲಿ ನನಗೆ ಹುಡುಕಿ ಸಾಕಾಯಿತು, ಸಿಗಲೇ ಇಲ್ಲ. ಸರಿ ಇದನ್ನೇ ತೊಗೊಂಬೋಣ ಅಂತ ಅಂದ್ಬಿಟ್ಟು ನಾನು, ದೀಪು ಹೋಗಿ ಇದನ್ನು ತೊಗೊಂಡು ಬಂದ್ವಿ. ಇಲ್ಲೇ ಪಕ್ಕದಲ್ಲಿ ನರ್ಸರಿ ಇದೆ, ಅಲ್ಲೋಗ್ಬಿಟ್ಟು ತೊಗೊಂಡು ಬಂದಿದ್ದು. ಅವರು ತುಳಸಿ ಗಿಡ 2 ತುಳಸಿನೂ ಅವರೇ ಹಾಕಿ ಇಟ್ಟಿದ್ರು, ಅದನ್ನೇ ತೊಗೊಂಡು ಬಂದ್ಬಿಟ್ಟೆ ನಾನು. ನಮ್ಮ ಪರಿ ಏನು ಮಾಡಿದ, ಲಾಸ್ಟು ನಾನು ನಿನ್ನೆ ಪೂಜೆ ಅದೇ ಪಾಟಿಗೆ ಮಾಡೋಣ ಅಂತ ಇದ್ದೆ. ಅದು ತುಳಸಿ ಎಲ್ಲ ಹಿಡ್ಕೊಂಡು ಕಿತ್ತಾಕ್ಬಿಟ್ಟಿದ್ದಾನೆ. ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗಿ ಅವ್ನಿಗೊಂದು ಏಟು ಹೊಡೆದು ಬಿಟ್ಟೆ. ಅಷ್ಟೊಂದು ಬೇಜಾರಾಗುತ್ತೆ. ಈ ತುಳಸಿಗಳು ಒಂದೊಂದು ಸಲ ಬರೋದೇ ಇಲ್ಲ. ತುಳಸಿ ಇಲ್ಲ ಅಂದರೆ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಹಂಗಾಗಿ ಸರಿ ಇನ್ನೇನು ಪಾಟೇ ತಂದುಬಿಡೋಣ. ತುಂಬ ವರ್ಷದಿಂದ ಅಂದ್ಕೊತಾನೇ ಇದ್ದೀನಿ ನಾನು ಪಾಟ್ ತೊಗೋಬೇಕು ಅಂತ, ತೊಗೊಂಬರೋಕ್ಕೆ ಆಗಿರಲಿಲ್ಲ, ಹೋಗೋಕ್ಕೆ ಟೈಮ್ ಸಿಕ್ಕಲಿಲ್ಲ. ನನಗೆ ವೈಟಲ್ಲಿ ತುಂಬ ಇಷ್ಟ ಇದ್ದಿದ್ದು, ಬಟ್ ವೈಟಲ್ಲಿ ಸಿಗದೆ ಇರೋದು ಸ್ವಲ್ಪ ಬೇಜಾರಾಯಿತು. ಆದರೂ ಈ ಪಾಟು ಮನೆಗೆ ಬಂದಮೇಲೆ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಖುಷಿ ಕೊಡ್ತಾಯಿತ್ತು ನೋಡೋಕ್ಕೆ. ಅಲ್ಲಿಂದ ನಾನು ಪೂಜೆ ಎಲ್ಲ ಏನು ಮಾಡಿಬಿಟ್ಟು ಹೋಗಿರಲಿಲ್ಲ. ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಬಂದು ನಾನು ಪೂಜೆ ಮಾಡಿದ್ದು. ಅಲ್ಲಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ತುಂಬ ದೇವ್ರುಗಳಿದೆ. ಅಲ್ಲಿ ಮಲ್ಲೇಶ್ವರಮಲ್ಲಿ ಕಾಡು ಮಲ್ಲೇಶ್ವರಗೆ ಹೋಗಿದ್ದಿದ್ದು. ಅದ್ರ ಪಕ್ಕ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಗಂಗಾ ದೇವಸ್ಥಾನ ಎಲ್ಲ ಇದೆ. ಅಲ್ಲಿ 3 ದೇವಸ್ಥಾನಕ್ಕೂ ಹೋಗಿದ್ವಿ ನಾವು. ಅಲ್ಲಿ ನೋಡಿ ದೀಪ ಹಚ್ಚೋಕ್ಕೆ ಒಬ್ಬರು ಹಿಂದೆ ಒಬ್ಬೊಬ್ಬರು ಬರ್ತಾಯಿದ್ರ. ನಾವು ಗರ್ಭಗುಡಿಗೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ನಾವು ಅಲ್ಲೇ ಒಂದು ಲಿಂಗನ ಆಚೆ ಇಟ್ಟಿದ್ದಾರೆ. ಅಲ್ಲಿ ಒಬ್ಬರು ಏನು ಮಾಡಿದ್ರು ಅಂತ, ಗೀತಕ್ಕ ಫೇಸ್ ಯಾಕಾಗಿ ಮಾಡ್ಕೊಂಡಿದ್ದಾರೆ ಅಂದರೆ, ಒಂದು ಹುಡುಗಿಗೆ ಗಂಧು ಕಡ್ಡಿ ಹಚ್ಬೇಕಾದ್ರೆ ಸ್ವಲ್ಪ ಕಣ್ಣಿಗೆ ತಾಗ್ಬಿಡ್ತು. ಒಬ್ರದ್ದು, ನಮ್ಮದಲ್ಲ, ಯಾರೋ ಒಬ್ಬರು ಮಾಡಿದ್ರು. ಅದಕ್ಕೆ ಒಬ್ಬೊಬ್ಬರೇ ಹೋಗಿ ಪೂಜೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ನಿಧಾನಕ್ಕೆ ನಿಂತ್ಕೊಂಡಿದ್ವಿ. ಯಾಕಂದರೆ ಪಾಪ ಹುಡುಗಿಗೆ ನಿಜವಾಗ್ಲೂ ಎಷ್ಟೊಂದು ಸುಟ್ಬಿಟ್ಟಿತ್ತು, ಅದು ಬೇಜಾರಾಗೋಯಿತು. ಹಿಂದೆ ಮುಂದೆ ನೋಡಿಕೊಂಡು ನಾವು ದೀಪ ಆಗಲಿ ಗಂಧು ಕಡ್ಡಿ ಆಗಲಿ ಎತ್ಕೊಂಡು ಪೂಜೆ ಮಾಡಬೇಕು. ಗಾಬರಿಲಿ ನಾವು ಆ ಥರ ಎಲ್ಲ ಮಾಡಬಾರ್ದು ಅಂತ ನನಗನ್ಸಿದ್ದು. ಬೇಜಾರಾಗೋಯ್ತು ಆ ಹುಡುಗಿ ನೋಡಿ. ಪಾಪ ಕಣ್ಣು ಒಳಗಡೆ ಸುಟ್ಟಿದ್ರೆ ತುಂಬ ಆಗಿರೋದು, ರೆಪ್ಪೆ ಮೇಲೆ ಸುಟ್ಟು. ಆಮೇಲೆ ನಾನು ಹೋಗಿ ನೋಡಿದೆ ಏನಾಯ್ತಪ್ಪ ಅಂತ ಕೇಳಿದೆ. ಮೇಲ್ ಸುಟ್ಟಿತ್ತು, 2-3 ಕಡೆ ಸುಟ್ಬಿಟ್ಟಿದೆ ಗಂಧು ಕಡ್ಡಿ. ಅದೊಂದು ಸ್ವಲ್ಪ ನಮಗೆ ಬೇಜಾರಾಯಿತು. ಇನ್ನು ಇಲ್ಲಿ ನಾಗರು ಕಲ್ಲುಗಳು ನೋಡಿ, ಕೋಟಿಲಿಂಗೇಶ್ವರದಲ್ಲಿ, ನಾನು ಕೋಟಿಲಿಂಗೇಶ್ವರ ನೋಡಿಲ್ಲ, ಮೋಸ್ಟ್ಲಿ ಹಿಂಗೆ ಇರ್ಬೋದೇನೋ, ಹತ್ರಕ್ಕಲ್ಲಿ ಹೋಗಿ ಲಿಂಗನ ನೋಡ್ಬೋದು ಅಂತ ಅನ್ಸಿದ್ದು. ನಾನು ಈ ಥರ ನಾಗರು ಕಲ್ಲನ್ನ ಫಸ್ಟ್ ಟೈಮ್ ನೋಡಿದ್ದು. ಮಲ್ಲೇಶ್ವರಮಲ್ಲಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇದನ್ನು ಮಾಡಿರಲಿಲ್ಲ, ಯಾವಾಗ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಅಲ್ಲಂತೂ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ನಮ್ಮ ಮನೆ ದೇವರು ನಾಗಲಿಂಗೇಶ್ವರ ಅಲ್ವಾ, ಹಾಗಾಗಿ ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. ಈ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅದ್ರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಟೆಂಪಲ್ ಅಂತೂ ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು. ಕ್ಲೋಸ್ ಮಾಡೋಷ್ಟ್ರಲ್ಲಿ ಬೇಗ ಹೋಗೋಣ. ಲಾಸ್ಟ್ ಟೈಮ್ ಹೋಗಿದ್ವಿ ಗೀತಾಗ ನಾನು, ಆಚೆನೇ ಕೈ ಮುಕ್ಕೊಂಡು ಬಂದಿದ್ವಿ. ಅದಕ್ಕೆ ಈ ಸಲ ಒಳಗಡೆ ಹೋಗ್ಬಿಟ್ಟು ಬರೋಣ ಅಂತ ಬೇಗ ಎಲ್ಲರೂ 3 ಜನನೂ ಓಡ್ಕೊಂಡು ಹೋಗಿದ್ದಾಯಿತು.
ಈ ದೇವಿ ವಿಗ್ರಹಗಳು ಯಾಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ, ಯಾಕೆ ಇಷ್ಟೊಂದು ಅಂದವಾಗಿ ಕಾಣಿಸುತ್ತೆ ಅಂದರೆ ದೇವಿಗೆ ಹಾಕಿರೋ ಸೀರೆ, ಒಡವೆ, ಬಳೆ, ತಾಳಿ, ಬೊಟ್ಟು, ಮೂಗ್ಬಟ್ಟು ಎಲ್ಲ ಅಷ್ಟು ಅಂದವಾಗಿ ಕಾಣಿಸುತ್ತೆ. ಹೆಣ್ಮಕ್ಳು ರೆಡಿ ಆದರೆ ದೇವತೆ ಥರನೇ ಕಾಣಿಸ್ತಾರೆ ಅಂತ ಅದಕ್ಕೆ ದೊಡ್ಡವ್ರು ಹೇಳ್ತಾ ಇರ್ತಾರೆ. ನನಗಂತೂ ಇತ್ತೀಚಿನ ದಿನಗಳಲ್ಲಿ ಟ್ರೆಡಿಷ್ನಲ್ ಆಗಿರೋಕ್ಕೇ ಇಷ್ಟ. ಬಟ್ ನಾನು ಎಲ್ಲ ಡ್ರೆಸ್ಗಳನ್ನೂ ವೇರ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಟ್ರೆಡಿಷ್ನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಹೆಣ್ಮಕ್ಳು ಅಂತಲೇ ಹೇಳ್ಬೋದು. ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾವು ಗಂಗಮ್ಮ ಟೆಂಪಲ್ಗೆ ಬಂದಿದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಬೇಗ ಇನ್ನೇನು ಕ್ಲೋಸ್ ಮಾಡಿಬಿಡ್ತಾರೆ, ಬೇಗ ನೋಡಿ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಹೋಗಿದ್ದಾಗಲೂ ಇರಲಿಲ್ವಲ್ಲ, ಸೊ ನಾವು ಹಂಗೆ ಬೇಗ ನೋಡಿಕೊಂಡು ಹಂಗೆ ಮೂವ್ ಆಗಿದ್ದು. ನೋಡಿ ವಿಗ್ರಹ, ಇದು ತೇರಲ್ಲಿರೋದು ತುಂಬಾ ಚೆನ್ನಾಗಿದೆ. ಇದು ಅಲ್ಲಿ ಮಲ್ಲೇಶ್ವರಮಲ್ಲಿ ದೇವಸ್ಥಾನಗಳು ಎಷ್ಟೊಂದು ಟೆಂಪಲ್ಸ್ ಇದೆ. ಅಲ್ಲಿ ನೋಡಬೇಕು ಅಂದರೆ ಒಂದು ದಿನ ಎಲ್ಲ ಇದ್ರೂ ಸಾಕಾಗಲ್ಲ, ಅಷ್ಟು ದೇವಸ್ಥಾನಗಳಿದೆ. ಸಾಯಿಬಾಬಾ ಟೆಂಪಲ್ ಆಗಿರ್ಬೋದು, ಇನ್ನು ಹೆಣ್ಣು ದೇವ್ರುಗಳು ತುಂಬ ಇದೆ. ಸರ್ಕಲ್ ಮಾರಮ್ಮ ಅದೆಲ್ಲ ಮಲ್ಲೇಶ್ವರಮಲ್ಲೇ ಇರೋದು. ಹೇಳ್ತೀವಿ ನಾವು ಈ 3 ಟೆಂಪಲ್ ನೋಡೋಕ್ಕೇ ಒಂದು ದಿನ ಫುಲ್ಲು ಮುಗ್ದೇ ಹೋಯಿತು. ನಾವು ಮನೆಯಿಂದ ರೆಡಿಯಾಗಿ ಹೋಗಿ ಅಲ್ಲಿಂದ ನಾವು ಅಲ್ಲಿ ಜನ ಎಲ್ಲ ತುಂಬ ಇರ್ತಾರೆ ಇಂಥ ಟೈಮಲ್ಲಿ. ಕಾರ್ತಿಕ ಸೋಮವಾರ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು, ಇನ್ನು ಗುರುವಾರ ಬಂತು ಅಂತ ಅಂದರೆ ಸಾಯಿಬಾಬಾ ಟೆಂಪಲಂತೂ ಫುಲ್ ರಶ್ ಇರ್ತಾರೆ. ಒಂದು ದಿನ ಫುಲ್ಲು ಬೇಕಾಗುತ್ತೆ. ಇಲ್ಲಿ ಹಚ್ಚಿರೋ ದೀಪಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಗೀತಕ್ಕನ ಮೊಬೈಲಲ್ಲಿ ತೆಗ್ದಿದ್ದೀನಿ. ಅಲ್ಲೂ ಅಕ್ಕನೂ ಅಪ್ಲೋಡ್ ಮಾಡಿದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಗೀತಾ ಮಧು ಕಿಚನ್ ಅಂತ, ಅಲ್ಲೂ ಬ್ಲಾಗಲ್ಲಂತೂ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ದೀಪಗಳನ್ನೂ ನಾನು ಕವರ್ ಮಾಡಿದ್ದೀನಿ. ಅಲ್ಲಿ ನಾಗರ ಕಲ್ಲು ಎಲ್ಲನೂ ಕವರ್ ಮಾಡಿದ್ದೆ. ಬಟ್ ನನ್ನ ಮೊಬೈಲಲ್ಲಿ ಎಷ್ಟು ನನ್ನ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗುತ್ತೆ ಅಷ್ಟು ಮಾತ್ರ ತೊಗೊಂಡಿದ್ದು. 2 ಮೊಬೈಲು ನನ್ನ ಹತ್ರನೇ ಇದ್ದಿದ್ದರಿಂದ 2 ಕ್ಲಿಪ್ಪಿಂಗ್ಸು ನಾನೇ ಮಾಡಿರೋದು. ಅಕ್ಕನ ಮೊಬೈಲಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಕ್ಲಾರಿಟಿ ಆಗಿರ್ಬೋದು ಎಲ್ಲ ನೀವೇನಾದರೂ ನೋಡ್ಬೋದು ಅಲ್ಲೋಗಿ. ನಂದು ಮೊಬೈಲ್ ಅಷ್ಟು ಕ್ಲಾರಿಟಿ ಕಡಿಮೆ ಇದೆ, ಹಂಗಾಗಿ ನಾನು ಇದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದು. ಆಮೇಲೆ ನಾನು ಪಾಪನ ಎತ್ಕೊಂಡು ಕೈ ನೋವುತ್ತೆ ಅಂದ್ಬಿಟ್ಟು ಗೀತಕ್ಕ ಏನೇನೋ ಮಾಡಿ ಸರ್ಕಸ್ ಮಾಡಿ ಪಾಪ ನಮ್ಮ ಪಾಪನ ಎತ್ಕೊಂಡು ಮುಂದೆ ಓಡ್ತಿತ್ತು. ಅವಳ ಹತ್ರ ಇದ್ದರೆ ಪಾಪ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಗೀತಕ್ಕ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳುತ್ತೆ. ಗೀತಕ್ಕ ಮಾತ್ರ ಅಲ್ಲ, ನನ್ನ ಫ್ರೆಂಡು ರಂಜಿತಾನೂ ಅಷ್ಟೇ, ಆಶ್ರನ್ ಜೊತೆ ಹೋದ್ರೂ ಅವಳು ಅಷ್ಟೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ನಮ್ಮ ಮಾಮ ಹೆಂಗೆ ಅರ್ಥ ಮಾಡ್ಕೋತಾರೋ ಅವಳ ಕೈಲಿ ಆಗ್ತಾಯಿಲ್ಲ ಅಂತ ಇವರೆಲ್ಲನೂ ತುಂಬ ಆ ಥರ ಎಲ್ಲ ಬೇಗ ಅರ್ಥ ಮಾಡಿಕೊಂಡು ಗೀತಕ್ಕ ಕೊಡೀಲಿ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಈಸ್ಕೊಂಡಿತ್ತು. ಇಲ್ಲಿ ದೇವಸ್ಥಾನದೊಳಗಡೆ ನೀರಲ್ಲಿ ಆಮೆಗಳು, ಮೀನುಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದು ನೋಡೋಕ್ಕೊಂಥರ ಚೆಂದ ಅನ್ನಿಸ್ತಿತ್ತು. ದೇವಸ್ಥಾನ ಎಲ್ಲ ದರ್ಶನಗಳೆಲ್ಲ ಆದಮೇಲೆ ದೇವ್ರುಗಳ್ದು ಹೊರಗಡೆ ಬಂದಿದ ತಕ್ಷಣ ಈ ಜೇಡ್ ಪ್ಲ್ಯಾಂಟ್ಗಳಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗಿಡಗಳು ತುಂಬಾ ಇತ್ತು, ಬಟ್ ರೇಟ್ಗಳು ಕೇಳಿದ್ರೆ ಗಿಡಗಳದ್ದು ನಿಜವಾಗ್ಲೂ ಶಾಕ್ ಆಗ್ತೀರಾ. ಒಂದು ಶೋ ಗಿಡಗಳು ಕೇಳಿದ್ರೇ 350 450 ಹೇಳ್ತಾರೆ. ಇನ್ನು ಜೇಡ್ ಪ್ಲ್ಯಾಂಟ್ ನಾನು ಕೇಳೋಕ್ಕೆ ಹೋಗಿಲ್ಲ, ಅದು ಜಾಸ್ತಿ ಹೇಳ್ತಾರೆ ಅಂತ ನನಗೆ ಗೊತ್ತಿತ್ತು, ಹಂಗಾಗಿ ಕೇಳೋಕ್ಕೆ ಹೋಗಿಲ್ಲ. ದೀಪು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ನೋಡ್ತಾ ಇದ್ಲು, ಹಂಗೆ ನೋಡಿಕೊಂಡು
ಅವ್ರ ಪಾಪು ಕಾಲ್ಗೆಜ್ಜೆ ಎಲ್ಲ ತೊಗೋಬೇಕಿತ್ತು ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ನಾನು ಕಾಲುಂಗುರ ತೊಗೋಬೇಕಿತ್ತು ಆಂಟಿದು ಅಂತ ಹೇಳಿದೆ. ಬಟ್ ನನಗೆ ಕಾಲುಂಗುರ ಸಿಕ್ಕಲಿಲ್ಲ. ಗೀತಕ್ಕನೂ ದೀಪನು ಇಬ್ಬರೂ ತಗೊಂಡ್ರು. ನನಗೆ ಅವ್ರು ತೊಗೊಂಡಿದ್ದು ಬೇಜಾರಿಲ್ಲ. ನಾನು ಆಂಟಿಕ್ದು ತುಂಬ ವರ್ಷದಿಂದ ಹುಡುಕ್ತಾನೇ ಇದ್ದೀನಿ. ಬಟ್ ಸಿಗ್ತಾನೇ ಇಲ್ಲ ನನಗೆ ಇಷ್ಟ ಆಗಿರೋದು ಅಂತ ಬೇಜಾರಾಯಿತು. ಮತ್ತು ಇಲ್ಲೆಲ್ಲ ಪ್ಯೂರಿಟಿ ಅಂತೂ 100% ಕೊಡ್ತಾರೆ. ನಮ್ಮ ಹತ್ರ ಇರೋದು ನಾವು ಇಲ್ಲಿ ಲೋಕಲಲ್ಲಿ ಏನಾದರೂ ತೊಗೊಂಡಿದ್ರೆ ಅವರು ತಗೊಳ್ಳೋದೇ ಇಲ್ಲ, ಪ್ಯೂರಿಟಿ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಗೀತಕ್ಕ ನಮ್ಮ ಪರಿಗೆ ನೆಲ್ಲಿಕಾಯಿ ಕೊಟ್ಬಿಟ್ಟು ಏನು ಮಾಡ್ತಾರೆ ನೋಡೋಣ ಅಂತ ತಿನ್ನಿಸ್ತಾಯಿತ್ತು ನೋಡಿ. ಇದು ಆಂಟಿಕ್ದು ಈ ಥರ ಡಿಸೈನ್ಸ್ ಇತ್ತು. ಫ್ಲವರ್ ಡಿಸೈನ್ ಯಾವುದೂ ಇರಲಿಲ್ಲ. ನಂಗೆ ಇಲ್ಲಿರೋದು ಯಾವುದೂ ಇಷ್ಟನೇ ಆಗಲಿಲ್ಲ. ಬೇಜಾರಾಗೋಯಿತು. ಯಾವಾಗ ಹೋದ್ರೂ ಸಿಗೋದೇ ಇಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು ಇದು ನನ್ನ ಹತ್ರ ಈ ಥರ ಸೈಡ್ದು ತುಂಬಾ ಇದೆ ಕಲೆಕ್ಷನ್ಸು. ಮನೇಲಿ ಈಗ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ. ಬೇರೆ ಥರ ಹುಡುಕ್ತಾ ಇದ್ದೀನಿ ನಾನು ಆ್ಯಂಟಿಕಲ್ಲಿ ಫ್ಲವರ್ ದೊಡ್ಡ ಸ್ಟೋನ್ ಬಂದಿರಬೇಕು ಅಂತ ಅಂದ್ಬಿಟ್ಟು. ಆ ಥರ ನಂಗೆ ಸ್ಟೋನ್ದು ಸಿಕ್ಕಲೇ ಇಲ್ಲ. ತುಂಬ ಬೇಜಾರಾಯಿತು. ಇನ್ನು ನಾನು ವೇರ್ ಮಾಡಿರೋ ಟಾಪು ದೀಪುಗೆ ತುಂಬಾ ಇಷ್ಟ ಆಯಿತು. ನಾನು ಗೀತಕ್ಕ ಸೇಮ್ ತೊಗೊಂಬಂದಿದ್ವಿ. ನಾವು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ದೀಪುಗೆ ಮಲ್ಲೇಶ್ವರಮಲ್ಲೇ ಇದನ್ನು ವೇರ್ ಮಾಡಿರೋದ್ರಿಂದ ಹುಡ್ಕೋಕ್ಕೆ ಈಸಿನೇ ಆಗೋಯಿತು. ಅವಳಿಗೂ ಅಂತೂ ಇಂತೂ ಸಿಕ್ತು. ಇನ್ನು ಈ ಟಾಪ್ ಕತೆ ಹೇಳಬೇಕು ಅಂತ ಅಂದರೆ, ನಮ್ಮ ಚಿನ್ನಿ ಮದುವೆಲಿ ಎಲ್ಲ ನಾವು ಚೌಟ್ರಿನ ಪ್ಯಾಕ್ ಮಾಡ್ಕೊಂಡು ಬರಬೇಕಾದ್ರೆ ನಾನು ಇನ್ನೊಂದು ರೂಮಲ್ಲಿ ಡ್ರೆಸ್ನ ನಮ್ಮ ಅಕ್ಕ ಇದ್ದಿದ್ದ ರೂಮಲ್ಲಿ ನಾನು ಅಲ್ಲೇ ಬಿಟ್ಬಿಟ್ಟಿದ್ದೆ. ಇದು ನನಗೆ ಸ್ವಲ್ಪ ಮನೆಗೆ ಬಂದಮೇಲೆ ನೆನಪಾಗ್ತಿದೆ, ನಾನು ಈ ಥರನೇ ಎಲ್ಲ ಮಾಡೋದು. ಹಾಗಾಗಿ ನಾನು ಒಡವೆ ಆಗಲಿ ಏನಾದರೂ ಆಗಲಿ ನನ್ನ ಹತ್ರ ಇಟ್ಕೊಳ್ಳೋದೇ ಇಲ್ಲ. ನಮ್ಮ ಮಾಮನ ಹತ್ರ ಕೊಟ್ಬಿಡ್ತೀನಿ. ಮುಂಚೆ ನಮ್ಮ ಅಮ್ಮನ ಹತ್ರ ಕೊಟ್ಬಿಡ್ತಿದ್ದೆ. ಇವಾಗೆಲ್ಲ ನಮ್ಮ ಮಾಮನ ಹತ್ರ ಕೊಟ್ಬಿಡ್ತೀನಿ. ಈ ಡ್ರೆಸ್ನ ಬಿಟ್ಬಿಟ್ಟಿದ್ದೀನಿ. ಗೊತ್ತಿಲ್ಲ, ಮನೆಗೆ ಬಂದು ಬ್ಯಾಗ್ ಓಪನ್ ಮಾಡಿದ್ಮೇಲೆ ಗೊತ್ತಾಗಿತ್ತು. ನಮ್ಮ ಅಕ್ಕ ಸದ್ಯ ನಾನು ವೇರ್ ಮಾಡಿರೋದು ನೋಡಿ ಇದು ರಶ್ಮಿದೆ ಅಂದ್ಬಿಟ್ಟು ಹಾಕೊಂಬಂದಿದ್ದಾರೆ ನಮ್ಮ ಜಯಮ್ಮಕ್ಕ. ಇಲ್ಲಾಂದರೆ ಈ ಟಾಪ್ ನಂಗೆ ಸಿಗ್ತಿರ್ಲಿಲ್ಲ. ತುಂಬಾ ಬೇಜಾರಾಗೋದು. ಯಾಕಂದರೆ ನನಗೆ ಸೈಜು ಸಿಗಲ್ಲ. ಆಮೇಲೆ ಇನ್ನೊಂದು ಕತೆ ಮಾಡಿದ್ದೆ. ಗೀತಕ್ಕ ನಾನು ಸೇಮ್ ತೊಗೊಂಡಿದ್ರಿಂದ ಗೀತಕ್ಕನ ಸೈಜ್ ನಾನು ತೊಗೊಂಡಿದ್ದೀನಿ ಎಕ್ಸೆಲ್ಲು. ಮೀಡಿಯಮ್ ಸೈಜ್ ಇರೋದನ್ನ ಗೀತಕ್ಕಂಗೆ ಕೊಟ್ಟಿದ್ದೀನಿ. ಇದು ನಂಗೆ ಅಲ್ಟ್ರೇಷನ್ ಮಾಡ್ಸೋಕ್ಕೆ ತುಂಬ ಟೈಮ್ ಹಿಡ್ದೋಯ್ತು. ಆಮೇಲೆ ಚೆಕ್ ಮಾಡೋಕ್ಕೆ ಹೋದರೆ ಚೇಂಜ್ ಆಗೋಗಿತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ಅದನ್ನ ಇಟ್ಕೊಂಡ್ರು. ಅವ್ರಿಗೆ ಪರ್ಫೆಕ್ಟ್ ಆಯಿತು. ಇದು ನನ್ನ ಟಾಪ್ ಕತೆ. ಇನ್ನು ಮನೇಲಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ದೀಪಾವಳಿ ಹಬ್ಬದಲ್ಲಿ ಏನೂ ಮಾಡಿರಲಿಲ್ಲ. ಪಾಪುಗೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಗಾಯ ಆಗಿತ್ತಲ್ವ, ಹಂಗಾಗಿ ಇವತ್ತು ಲಾಸ್ಟ್ ಕಾರ್ತಿಕ ಸೋಮವಾರ ಅಂದ್ಬಿಟ್ಟು ಒಬ್ಬಟ್ಟು ಮಾಡೋಣ, ಹೆಸರುಬೇಳೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ನೋಡಿ ಇವರಿಬ್ಬರು ಹಿಂಗೆ ಆಡ್ತಿರ್ತಾರೆ, ಏನು ಮಾಡ್ಕೋತಾರೆ ಅನ್ನೋದೇ ಗೊತ್ತಾಗಲ್ಲ ನನಗೆ. ಅವರಿಬ್ಬರು ಇದ್ಬಿಟ್ರಂತೂ ಹೂರ್ಣ ಅಂತೂ ರೆಡಿ ಆಯಿತು. ಹೂರ್ಣ ರೆಡಿ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ನಮ್ಮ ಮಂಡ್ಯದಲ್ಲಿ ಯಾರೂ ಒಬ್ಬಟ್ಟು ಸಾರು ಮಾಡಲ್ಲ. ನಾವೆಲ್ಲ ಏನು ಮಾಡ್ತಾಯಿದ್ವಿ, ಬೇಳೆ ನೀರೆಲ್ಲ ಚೆಲ್ಬಿಡ್ತಿದ್ವಿ. ಆಮೇಲೆ ಕಡಲೆಕಾಳು ಒಬ್ಬಟ್ಟು ಮಾಡ್ತಾರಲ್ಲ ಅದು ನೀರು ಚೆಲ್ಬಿಡ್ತಾಯಿದ್ವಿ. ನಮ್ಮ ಪ್ರಾಣಿ ನಾನು ಒಬ್ಬಟ್ಟು ಮಾಡ್ಕೊಡೋಷ್ಟರಲ್ಲಿ ವೆಯ್ಟ್ ಮಾಡ್ತಾನೇ ಇಲ್ಲ. ಅವನು ಹೂರ್ಣನೇ ತಿನ್ಕೋತಾ ಇದ್ದ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಒಬ್ಬಟ್ಟು ಮಾಡಿಕೊಟ್ಟಾಗ ಈ ಹೂರ್ಣ ತಿಂದಿದ್ನಲ್ವ, ಅವನು ಒಬ್ಬಟ್ಟು ತಿನ್ನೋಕ್ಕೆ ಹೋಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಅರ್ಗೋದು ತುಂಬ ಕಷ್ಟ, ಮಕ್ಕಳಿಗೆ ಮಂದಾಗುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗುತ್ತೆ. ಅದಕ್ಕೆ ನಾನು ಸರಿ ತಿನ್ನಲಿಲ್ಲ ಅಂದರೆ ಪರವಾಗಿಲ್ಲ ಅಂತ ಬಿಟ್ಬಿಟ್ಟೆ. ಇನ್ನು ಮೈದಾ ಹಿಟ್ಟಿಗೆ ಎಣ್ಣೆಲಿ ನಾವು ನೆನೆಸಿದಷ್ಟು ಒಬ್ಬಟ್ಟನ್ನ ಚೆನ್ನಾಗಿ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಬೋದು. ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ನೆನೆಯೋಕೆ ಬಿಟ್ಬಿಟ್ಟಿದ್ದೆ ನಾನು. ಇನ್ನೂ ಅದು ನೆಂದಿಲ್ಲ ನೀಟಾಗಿ. ಎಣ್ಣೆ ಫುಲ್ಲು ಹಾಕಬೇಕು. ಇದನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಎಣ್ಣೆನ ಹಾಕ್ತೀನಿ ಅದಕ್ಕೆ. ಆವಾಗಷ್ಟೇ ಒಬ್ಬಟ್ಟು ಹೆಂಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ತಟ್ಕೊಬೋದು. ಒಬ್ಬಟ್ಟಂತೂ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಮಾಮ ಚೆನ್ನಾಗಿದೆ ಅಂತ ಆ್ಯಸ್ ಯೂಶ್ವಲ್ ಹೇಳಿದ್ರೆ ಅದು ಚೆನ್ನಾಗಿರುತ್ತೆ ಅಂತಲೇ. ಇನ್ನು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿದ್ದೆ ಅಲ್ವಾ, ಆರಲಿ ಅಂದ್ಬಿಟ್ಟು ಎಲ್ಲ ಎತ್ತಿಡ್ತಾಯಿದ್ದೆ. ಇದು ನಮ್ಮ ಕೊನೆಯ ಕಾರ್ತಿಕ ಸೋಮವಾರ ದಿನದ ಬ್ಲಾಗು. ಇವತ್ತಿನ ದಿನ ಅಂತೂ ತುಂಬಾ ಖುಷಿಯಾಗಿತ್ತು. ಯಾಕಪ್ಪ ಅಂದರೆ ಗೀತಕ್ಕ ಟೆಂಪಲ್ ಕರ್ಕೊಂಡೋಗಿ ಎಲ್ಲ ದೇವ್ರ ದರ್ಶನಗಳನ್ನೂ ಮಾಡಿಸ್ದಲ್ವ, ಹಾಗಾಗಿ ನನಗಂತೂ ಡೇ ತುಂಬ ಚೆನ್ನಾಗಿತ್ತು. ದೀಪಾವಳಿ ಹಬ್ಬದ ದಿನ ಬಂದಿರೋ ಪಟಾಕಿನ ಯಾವುದೂ ಹೊಡೆದಿರಲಿಲ್ಲ. 3 ಬಾಕ್ಸ್ 4 ಬಾಕ್ಸ್ ಇತ್ತು. ಹಂಗಾಗಿ ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಹೋಗಿ ಪಟಾಕಿಗಳನ್ನ ಹೊಡಿತಾ ಇದ್ದೆ. ನನ್ನ ಮಗ ಹೊಡಿಯೋಕ್ಕೆ ಬಿಡಲ್ಲ ಅವನು. ಇನ್ನು ನಮ್ಮ ವಿಶಾಲು ಏನಾದರೂ ಹೊಡಿತಿಲ್ಲ ಅಂದರೆ ನಮ್ಮ ವಿಶಾಲು ಹೋಗಿ ಹೊಡಿತಿದ್ದ. ಅಂತೂ ಇಂತೂ 3/4 ಭಾಗ ಪಟಾಕಿ ಖಾಲಿ ಮಾಡಿದ್ದಾಯಿತು. ಡೇ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ಬೆಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ, ಅದೊಂದು ಫೀಲ್ ಆಗ್ತಿತ್ತು. ನೋಡೋಣ, ಸದ್ಯದಲ್ಲೇ ನಮ್ಮ ಅಣ್ಣ ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಆದಷ್ಟು ಈ ನೆಕ್ಸ್ಟ್ ಮಂತಲ್ಲಿ ಹೋಗ್ತೀವಿ ಬೆಟ್ಟಕ್ಕೆ. ಆದಷ್ಟು ಮಾದಪ್ಪನ ದರ್ಶನ ಮಾಡಬೇಕು ಅಂತ ನನಗೆ ಅನ್ನಿಸ್ತಾನೇ ಇರುತ್ತೆ. ವರ್ಷಕ್ಕೊಂದ್ಸಲನಾದರೂ ಹೋಗಬೇಕು ಅಂತ. ಈ ದೀಪಗಳನ್ನೆಲ್ಲ ನೋಡಿ ತುಂಬಾ ಒಂಥರ ಎಲ್ಲ ಶಿವನ ಆಶೀರ್ವಾದ ಸಿಕ್ಕಿದೆ ಅನ್ನಷ್ಟೇ ಖುಷಿ ಆಗ್ತಿದೆ, ಆಯಿತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.